Welcome back to Statecraft IAS Academy Pre-Craft 2025 ಸೀರೀಸ್. ಇದು UPSC ಪ್ರಿಲಿಮ್ಸ್ ಹಾಗೂ ಇನ್ನಿತರ ಬೇರೆ ಎಕ್ಸಾಮ್ಸ್ ಗಳಿಗೆ ಬೇಕಾಗುವಂತಹ ಸೆಂಟ್ರಲ್ ಗವರ್ಮೆಂಟಿನ ಸ್ಕೀಮ್ಸ್ ಪಾರ್ಟ್ 4 ಇದು. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಸ್ಕೀಮ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳು ಹಲವಾರು ಎಕ್ಸಾಮ್ಸ್ ಗಳಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸೊ ಮುಂಬರುವಂತಹ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಪ್ರೀಕ್ರಾಫ್ಟ್ 2025 ಸೀರೀಸ್. ಅದರಲ್ಲಿ ಮುಖ್ಯವಾಗಿ ನಾವು ಒಂದು ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. 16th March 2025 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇದು 10 ಟೆಸ್ಟ್ಸ್ ಒಂದು ಫುಲ್ ಫ್ಲೆಜ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಸೊ ಮೊದಲ ಸ್ಕೀಮ್ ಬಂದ್ಬಿಟ್ಟು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನುವ ಸ್ಕೀಮು ನಿಮ್ಗೆಲ್ಲ ಗೊತ್ತೇ ಇದೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ PDS ಅಂತ ಏನ್ ಹೇಳ್ತೀವಿ, ಅದರಲ್ಲಿ ರೇಷನ್ ಕಾರ್ಡ್ ಅನ್ನ ತೋರಿಸಿ ಒಂದು ರೇಷನ್ ಅನ್ನ ತೆಗೆದುಕೊಳ್ಳುವ ಒಂದು ಅವಕಾಶ ಬಹಳಷ್ಟು ವರ್ಷಗಳಿಂದ ಇದೆ. ಆದರೆ ಈಗ ಏನ್ ಮಾಡ್ತಾ ಇದ್ರೆ, ಒಂದೇ ಒಂದು ರೇಷನ್ ಕಾರ್ಡಿನಿಂದ ಎಂಟೈರ್ ಭಾರತದಲ್ಲಿ, ಸೊ ಎಂಟೈರ್ ಇಂಡಿಯಾ ಅಲ್ಲಿ ನೀವು ಎಲ್ಲೇ ಇದ್ದರೂ ಆ ರೇಷನ್ ಕಾರ್ಡಿನ ಮುಖಾಂತರ ಎಲ್ಲೇ ಒಂದು PDS ಶಾಪ್ ಅಲ್ಲಿ ನೀವು ರೇಷನ್ ಅನ್ನ ತಗೊಳ್ಬಹುದು. ಇದರ ಮುಖ್ಯ ಲಾಂಚ್ ಆಗಿದ್ದು 2018 ನಲ್ಲಿ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಸಪ್ಲೈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಡು ನಾಟ್ ಬಿ ಕನ್ಫ್ಯೂಸ್, ಇದು ಅಗ್ರಿಕಲ್ಚರ್ ಮಿನಿಸ್ಟ್ರಿಯಿಂದ ಬರುವಂತದ್ದಲ್ಲ. ಇಟ್ ಏಮ್ಸ್ ಟು ಎನ್ಶೋರ್ ಫುಡ್ ಸೆಕ್ಯೂರಿಟಿ ಫಾರ್ ಆಲ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. PDS ನ ಮುಖ್ಯ ಉದ್ದೇಶ ಕೂಡ ಅದೇ ಆಗಿತ್ತು. ನೆನಪಿಟ್ಕೊಳ್ಳಿ, ಇವಾಗ ಫುಡ್ ಸೆಕ್ಯೂರಿಟಿ ಫಾರ್ ಆಲ್ ಇಂದ ನ್ಯೂಟ್ರಿಷನಲ್ ಸೆಕ್ಯೂರಿಟಿಯ ಕಡೆ ನಾವು ಹೋಗ್ತಾ ಇದ್ದೀವಿ. ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಇಸ್ ಇದನ್ನ ಡಿಜಿಟೈಸ್ ಮಾಡಬೇಕು ಅಂತ 71 crore ಬೆನಿಫಿಷಿಯರೀಸ್ ಇರುವ ಕಾರ್ಡ್ಸ್ ಅನ್ನ ಡಿಜಿಟೈಸ್ ಮಾಡಿ ಮೇರಾ ರೇಷನ್ ಅನ್ನುವ ಆಪಿನ ಮುಖಾಂತರ ಎಲ್ಲರೂ ಅವರ ರೇಷನ್ ಯಾವ ಮಂತ್ಗೆ ತೆಗೆದುಕೊಂಡಿದ್ದಾರೆ, ಹೇಗೆ ಅದು ನೆಕ್ಸ್ಟ್ ಯಾವ ಎಲಿಜಿಬಿಲಿಟಿ ಇದೆ ಅನ್ನುವುದನ್ನ ಮೊಬೈಲ್ ಮುಖಾಂತರ ತಿಳಿದುಕೊಳ್ಳಬಹುದು. ಇದು 13 ಲ್ಯಾಂಗ್ವೇಜಸ್ ನಲ್ಲಿ ಅವೈಲೇಬಲ್ ಇದೆ. ಇದರಿಂದ ಇಟ್ ಇಂಪ್ರೂವ್ಸ್ ಟು ಐಡೆಂಟಿಫೈ ಫೇಕ್ ಮತ್ತು ಡೂಪ್ಲಿಕೇಟ್ ರೇಷನ್ ಕಾರ್ಡ್, ಯಾವುದು ಫೇಕ್ ಯಾವುದು ಡೂಪ್ಲಿಕೇಟ್ ಅನ್ನುವುದನ್ನು ಐಡೆಂಟಿಫೈ ಮಾಡಲು, ಮತ್ತು ಬಹುಮುಖ್ಯವಾಗಿ ನಿಮ್ಗೆ ಗೊತ್ತಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030 ಏನಿದೆ ಅದನ್ನ ಅಚೀವ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ. ದಟ್ ಈಸ್ ಎಂಡಿಂಗ್ ಹಂಗರ್ ಬೈ 2030. ನಾವು ಫಸ್ಟ್ ಒನ್ ಆಫ್ ದ ಚಾಲೆಂಜಸ್ ಏನು ಅಂದ್ರೆ ಡಿಜಿಟಲ್ ಲಿಟರಸಿಯನ್ನ ಇಂಪ್ರೂವ್ ಮಾಡಬೇಕು. ಸರ್ವೇ ಸಾಮಾನ್ಯರಲ್ಲಿ ಡಿಜಿಟಲ್ ಲಿಟರಸಿಯನ್ನ ಇಂಪ್ರೂವ್ ಮಾಡುವುದು ಮುಖ್ಯ ಆಗತ್ತೆ. ಓಕೆ, ಸೊ ಇದು ಒನ್ ನೇಷನ್ ಒನ್ ರೇಷನ್ ಕಾರ್ಡಿನ ಮುಖ್ಯ ಪಾರ್ಟ್ಸ್. ದ ಸ್ಕೀಮ್, ಮಿನಿಸ್ಟ್ರಿಯ ಸ್ಕೀಮು ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ನೆಕ್ಸ್ಟ್ ಸ್ಕೀಮ್ ಬಂದ್ಬಿಟ್ಟು ಸ್ಮೈಲ್ ಅನ್ನುವ ಸ್ಕೀಮು, ದಟ್ ಈಸ್ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಆಂಟರ್ಪ್ರೈಸ್ ಅನ್ನುವ ಸ್ಕೀಮು. ಇದರಲ್ಲಿ ಬಹುಮುಖ್ಯವಾಗಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಮೋಸ್ಟ್ ಮಾರ್ಜಿನಲೈಸ್ಡ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಯಾರಿದ್ದಾರೋ ಅವರನ್ನ ಟಾರ್ಗೆಟ್, ಅವರನ್ನ ಅಪ್ಲಿಫ್ಟ್ ಮಾಡಬೇಕು ಅಂತ. ದಟ್ ಈಸ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಮತ್ತು ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದ ಆಕ್ಟ್ ಆಫ್ ಬೆಗ್ಗಿಂಗ್. ನಿಮ್ಗೆಲ್ಲ ಗೊತ್ತೇ ಇದೆ, ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2014 ಕೇಸಿನಲ್ಲಿ the Supreme Court recognized transgender as the third gender, hence allowing that they will be able to fill the railway forms and any other such government forms as the third gender ಅನ್ನೋದು ಬಹಳನೇ ಒಂದು ಲ್ಯಾಂಡ್ ಮಾರ್ಕ್ ಆದಂತಹ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟಿನ ಒಂದು ಎಕ್ಸ್ಟೆನ್ಷನ್ ಆಗಿ ಮತ್ತು ಎನ್ಶೋರಿಂಗ್ ದಟ್ ಎವ್ರಿಬಡಿ ಈಸ್ ಅಪ್ಲಿಫ್ಟೆಡ್ ಇನ್ ದ ಸೊಸೈಟಿ, ಸ್ಮೈಲ್ ಅನ್ನುವ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಇಂದ ಬರ್ತಾ ಇರುವಂತಹ ಸ್ಕೀಮು. ಇದರ ವೆಚ್ಚ 365 crores ಫಾರ್ ದ ಟೈಮ್ ಪೀರಿಯಡ್ ಆಫ್ 21 ಇಂದ 26, ದಟ್ ಈಸ್ 25-26 ವರೆಗೆ. ಏನೆಲ್ಲ ಇನ್ಕ್ಲೂಡೆಡ್ ಇರುತ್ತೆ ಅಂತ ಕೇಳಿದರೆ, ಒಂದು, it is not just for transgender but also people involved in the act of begging ಅನ್ನೋದ್ರಿಂದ scholarships, for example financial aid for transgender students ಅನ್ನ ಮೊದಲನೇದಾಗಿ. ಸೆಕೆಂಡ್, in case they are inclined towards learning any skill, PM ದಕ್ಷಿಣ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ ಅಡಿಯಲ್ಲಿ ಟ್ರೈನಿಂಗ್ ಅನ್ನ ಕೊಡಬಹುದು ಅಂತ. ದೆನ್ ಥರ್ಡ್ಲಿ, ಮೆಡಿಕಲ್ ಸಪೋರ್ಟ್, ಫಾರ್ ಎಕ್ಸಾಂಪಲ್ PMJAY ಸ್ಕೀಮ್ ಇಂದ, ದಟ್ ಈಸ್ ಜನ್ ಆರೋಗ್ಯ ಯೋಜನಾ ಏನಿದೆ ಅದರ ಅಡಿಯಲ್ಲಿ ಅವರಿಗೆ ಸೆಲೆಕ್ಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಕವರೇಜ್ ಅನ್ನ ಕೊಡೋದು. ಮತ್ತು ಗರಿಮಾ ಗೃಹ, ನೀವು ಸ್ವಾಧಾರ್ ಗೃಹ ಅಂತ ಒಂದು ಸ್ಕೀಮ್ ಇದೆ. ಸ್ವಾಧಾರ್ ಗೃಹ ಅಲ್ಲಿ
ಡಿಸ್ಟ್ರೆಸ್ಡ್ ವುಮೆನ್ ಗೆ ಹೌಸಿಂಗ್ ಅನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ಗರಿಮಾ ಗೃಹಗಳಲ್ಲಿ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಮತ್ತು ಬೆಗರ್ಸ್ಗೆ ಶೆಲ್ಟರ್ ಅನ್ನ ಕೊಡುವಂತಹ ಒಂದು ಸ್ಕೀಮ್ ಇದಾಗಿರುತ್ತೆ. ಆಲ್ಸೋ ನ್ಯಾಷನಲ್ ಪೋರ್ಟಲ್ ಅಂಡ್ ಹೆಲ್ಪ್ ಲೈನ್, ರಿಹ್ಯಾಬಿಲಿಟೇಷನ್ ಸ್ಕೀಮ್ಸ್ ಫಾರ್ ಬೆಗರ್ಸ್ ಇವೆಲ್ಲವೂ ಕೊಡುವಂತದ್ದು. ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಸೆಲ್ ಸೆಟಪ್ ಇನ್ ಈಚ್ ಸ್ಟೇಟ್ ಟು ಮಾನಿಟರ್ ಅಂಡ್ ಅಡ್ರೆಸ್ ದ ಅಫೆನ್ಸಸ್ ಅಗೇನ್ಸ್ಟ್ ಟ್ರಾನ್ಸ್ಜೆಂಡರ್ಸ್. ನೀವು ಸರ್ವೇ ಸಾಮಾನ್ಯವಾಗಿ ಅವರ ಅಗೇನ್ಸ್ಟ್ ಜನರ ವರ್ತನೆಯನ್ನ ನೋಡಿರ್ತೀರಾ, ಅದನ್ನ ರಿಪೋರ್ಟ್ ಮಾಡೋದಕ್ಕೆ ಒಂದು ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಸೆಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇಟ್ ವಿಲ್ ಬಿ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಫಾರ್ ಕಾಂಪ್ರಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಫಾರ್ ದ ವೆಲ್ಫೇರ್ ಆಫ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್. ಓಕೆ ಓಕೆ ಮುಂದಿನ ಸ್ಕೀಮು ಪಿ ಎಂ ಸ್ವಾನಿಧಿ ಅನ್ನುವ ಸ್ಕೀಮು. ಸೊ ಈ ಪಿ ಎಂ ಸ್ವಾನಿಧಿ ದಟ್ ಈಸ್ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅನ್ನೋದು ಕೋವಿಡ್ನ ನಂತರ ಲಾಂಚ್ ಆದಂತಹ ಸ್ಕೀಮು. ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಡಿಸೆಂಬರ್ 2024ಗೆ ಈ ಸ್ಕೀಮು ಆಲ್ಮೋಸ್ಟ್ ಕಂಪ್ಲೀಷನ್ ಅನ್ನ ರೀಚ್ ಆಗಿರುವಂತದ್ದು. ಸೊ ಪಿ ಎಂ ಸ್ವಾನಿಧಿಯಲ್ಲಿ ಯಾರೆಲ್ಲ ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ ನೀವು ಇಲ್ಲಿ ನೋಡಬಹುದು. ಆ ಸ್ಟ್ರೀಟ್ ವೆಂಡರ್ಸ್ ದಟ್ ಈಸ್ ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ವೆಂಡರ್ಸ್ ಆಗಿರ್ಬೋದು, ಫ್ರೂಟ್ ವೆಂಡರ್ಸ್ ಆಗಿರ್ಬೋದು, ಮತ್ತು ಸಾಕಷ್ಟು ಜನ ಕ್ಲೋತ್ಸ್ ಇನ್ನಿತರೆ ಥಿಂಗ್ಸ್ ಅನ್ನ ಸ್ಟ್ರೀಟ್ ಅಲ್ಲಿ ಮಾಡ್ತಾರೆ. ಅವರಿಗೆ ಸಪೋರ್ಟ್ ಅನ್ನ ಕೊಡಬೇಕು ಟು ಕಮ್ ಬ್ಯಾಕ್ ಟು ಲೈವ್ಲಿಹುಡ್. ಏನ್ ಕೊಡ್ತಾರೆ ಅಂತ ಅಂದ್ರೆ ಫಸ್ಟ್ 1 ಇಯರ್ಗೆ 10,000 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್, ನೀವು ಅದನ್ನ ತೆಗೆದುಕೊಂಡು ನಿಮ್ಮ ಬಿಸ್ನೆಸ್ ಅನ್ನ ರೀಸ್ಟಾರ್ಟ್ ಮಾಡಬಹುದು, ಶಟ್ ಡೌನ್ ಆಗಿರುವ ಬಿಸ್ನೆಸ್. ಇದರಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ಆನ್ ಟೈಮ್ಲಿ ಆನ್ ಅರ್ಲಿ ಪೇಮೆಂಟ್ ಎಟ್ 7% ಇರುತ್ತೆ. ನೀವು ಕರೆಕ್ಟ್ ಟೈಮಿಗೆ ಪೇ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಆಗುತ್ತೆ. ಮತ್ತು ಟೈಮ್ಲಿ ರೀಪೇಮೆಂಟ್ ಮಾಡಿದವ್ರಿಗೆ ನೆಕ್ಸ್ಟ್ ಇಯರ್ 20,000 ಮತ್ತು 50,000 ನೆಕ್ಸ್ಟ್ ಟ್ರಾನ್ಚ್ ಗಳಲ್ಲಿ, ಅಂದ್ರೆ ನೆಕ್ಸ್ಟ್ ಒಂದು ಕಂತುಗಳಲ್ಲಿ, ಇಂಗ್ಲಿಷ್ ಅಲ್ಲಿ ಟ್ರಾನ್ಚ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕಂತುಗಳು, ನೆಕ್ಸ್ಟ್ ಕಂತಲ್ಲಿ ಕಟ್ತೀವಿ ಅಂತ. ಸೊ ಆನ್ ರೀಪೇಮೆಂಟ್ ಆಫ್ ದ ಫಸ್ಟ್ ಲೋನ್ ಹೈಯರ್ ಲೋನ್ ಎಲಿಜಿಬಿಲಿಟಿ ವಿಲ್ ಬಿ ಪಾಸಿಬಲ್. ಇದರ ಅಬ್ಜೆಕ್ಟಿವ್ ಏನು ಅಂದ್ರೆ ಒಂದು ಅವ್ರನ್ನ ಇನ್ಸೆಂಟಿವೈಸ್ ಮಾಡಬೇಕು, ಎಕಾನಮಿಯನ್ನ ವಾರ್ಮ್ ಅಪ್ ಮಾಡೋದು ಅಂತ ಹೇಳ್ತಾರೆ ಎಕನಾಮಿಕ್ಸ್ ಅಲ್ಲಿ. ದಟ್ ಯು ಗೆಟ್ ದ ಎಕಾನಮಿ ಟು ಸ್ಟಾರ್ಟ್ ರನ್ನಿಂಗ್ ಸೊ ದಟ್ ಕನ್ಸಂಪ್ಷನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದ್ ಕನ್ಸಂಪ್ಷನ್ ಇಂದ ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ, ಡಿಮಾಂಡ್ ಇಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ದ ಸೈಕಲ್ ಕಂಟಿನ್ಯೂಸ್. ಯಾರು ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್, ಸೊ ಬಿಕಾಸ್ ಇಟ್ ಈಸ್ ಅಬೌಟ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಟು ಪೀಪಲ್ ಟು ರೀಚ್ ದೆಮ್. ಓಕೆ, ಸೊ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಯಾರು ಅಂದ್ರೆ SCBs, RRBs, SFBs, cooperative banks, non-banking financial institutions, microfinance institutions, self-help group banks ಇವೆಲ್ಲವೂ ಲೆಂಡ್ ಮಾಡುವ ಒಂದು ಆಪರ್ಚುನಿಟಿಯನ್ನ ಇದರಲ್ಲಿ ಕಂಡುಕೊಂಡಿದ್ದಾರೆ. ಸ್ಟ್ರೀಟ್ ವೆಂಡರ್ಸ್ ಅರ್ಬನ್ ಏರಿಯಾಸ್ ಅಲ್ಲಿ ಆನ್ ಆರ್ ಬಿಫೋರ್, ಯಾರೆಲ್ಲ ಸ್ಟ್ರೀಟ್ ವೆಂಡರ್ಸ್ ಆನ್ ಆರ್ ಬಿಫೋರ್ ದ ಲಾಕ್ ಡೌನ್ ಅನೌನ್ಸ್ ಆದ ಮಾರ್ಚ್ 24 ಹೇಗೆ ಒಂದು ಕಂಪ್ಲೀಟ್ ಶಟ್ ಡೌನ್ ಆಯ್ತು, ಅದರ ಮುಂಚೆ ಇದ್ದಂತಹ ಸ್ಟ್ರೀಟ್ ವೆಂಡರ್ಸ್ ಅರ್ಬನ್ ಮತ್ತು ಪೆರಿ ಅರ್ಬನ್ ರೂರಲ್ ಏರಿಯಾಸ್ಗೆ ಇದಕ್ಕೆ ಎಲಿಜಿಬಿಲಿಟಿ ಇರುವಂತದ್ದು. ಸೊ ಡಿಸೆಂಬರ್ 2024ಗೆ ಈ ಸ್ಕೀಮು ನಿಯರ್ ಕಂಪ್ಲೀಷನ್ ಬಿಕಾಸ್ ಆಲ್ಮೋಸ್ಟ್ ವಿ ಆರ್ ಸೀಯಿಂಗ್ ದ ಟೇಪರಿಂಗ್ ಎಫೆಕ್ಟ್ಸ್ ಆಫ್ ಕೋವಿಡ್ ಆನ್ ದ ಎಕಾನಮಿ ಅಂಡ್ ಹೆನ್ಸ್ ಇಟ್ ಇಸ್ ಕಂಪ್ಲೀಟೆಡ್. ಸೊ ಇದು ಒಂದು ಸೆಕ್ಟರ್ ಸ್ಕೀಮ್ ಕೂಡ ಆಗಿತ್ತು. ಸೊ ನಮ್ಮ ನೆಕ್ಸ್ಟ್ ಸ್ಕೀಮ್ ಬಂದ್ಬಿಟ್ಟು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಗೆ ರಿಲೇಟೆಡ್ ಆದಂತಹ ಸ್ಕೀಮು. ಏನು ಮುಖ್ಯ ಉದ್ದೇಶ ಅಂತ ಕೇಳಿದರೆ ನಿಮ್ಗೆಲ್ಲ ಜರ್ನಲ್ ಪಬ್ಲಿಕೇಶನ್ಸ್ ಬಗ್ಗೆ ಗೊತ್ತಿರುತ್ತೆ. ದಟ್ ಟಾಪ್ ಮೋಸ್ಟ್ ರಿಸರ್ಚ್ ಪಬ್ಲಿಕೇಶನ್, ಫಾರ್ ಎಕ್ಸಾಂಪಲ್ PhD ಪೋಸ್ಟ್ ಡಾಕ್ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ ಅವರ ವರ್ಕ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಸಾಕಷ್ಟು ಬಾರಿ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ ಪಬ್ಲಿಷ್ ಮಾಡ್ತಾರೆ. ಇವರು ಜರ್ನಲ್ಸ್ ಅನ್ನ ಪಬ್ಲಿಷ್ ಮಾಡಬೇಕು ಅಂದ್ರೆ ಅವರಿಗೆ ಒಂದಷ್ಟು ಜರ್ನಲ್ಸ್ನ ಈಗ ಟಾಪ್ ವರ್ಲ್ಡ್ ಅಲ್ಲಿ ನಡೀತಾ ಇರುವಂತಹ ರಿಸರ್ಚ್ ನ ಆಕ್ಸೆಸ್ ಇರಬೇಕು. ಆ ಆಕ್ಸೆಸ್ ಗೋಸ್ಕರ ಈ ಸ್ಕೀಮ್ ಅನ್ನ ಮಾಡ್ತಾ ಇರುವಂತದ್ದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ. ಸೊ ದ ಸ್ಕೀಮ್ಸ್ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಪ್ರೊವೈಡ್ ಆಲ್ ಎಲಿಜಿಬಲ್ ಸ್ಟೂಡೆಂಟ್ಸ್, ಫ್ಯಾಕಲ್ಟಿ, ರಿಸರ್ಚರ್ಸ್ ಅಂಡ್ ಸೈಂಟಿಸ್ಟ್ ವಿತ್ ಆಕ್ಸೆಸ್ ಟು ಟಾಪ್ ಟೈರ್ ಇಂಟರ್ನ್ಯಾಷನಲ್ ಆರ್ಟಿಕಲ್ಸ್. ಉದಾಹರಣೆಗೆ 6,300 ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಸೆಂಟ್ರಲಿ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ಫಾರ್ ಎಕ್ಸಾಂಪಲ್ IIT ಆಗಿರ್ಬೋದು, NITs ಆಗಿರ್ಬೋದು, ISER ಮತ್ತು IISc ಇವೆಲ್ಲವೂ ಸೇರಿ ಬೇರೆ ಸ್ಟೇಟ್ ಮ್ಯಾನೇಜ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಸೇರಿಸಿ 3,600 ಗವರ್ನಮೆಂಟ್ ಕಾಲೇಜಸ್ ನ ಲೆಕ್ಚರರ್ಸ್ ಅವರ PhD ಸ್ಟೂಡೆಂಟ್ಸ್ಗೆ ಟಾಪ್ ಜರ್ನಲ್ಸ್, ಫಾರ್ ಎಕ್ಸಾಂಪಲ್ ನೇಚರ್ ಅಂತ ಒಂದು ಜರ್ನಲ್ ಇದೆ, ಲ್ಯಾನ್ಸೆಟ್ ಅಂತ ಒಂದು ಜರ್ನಲ್ ಇದೆ,
JAMA ಅಂತ, that is Journal of American Medical Association ಅಂತ, these are all top journals of the world. ಅದೇ ರೀತಿಯಾಗಿ ಎಕನಾಮಿಕ್ಸ್ ಅಲ್ಲಿ ಎಕನಾಮೆಟ್ರಿಕಾ ಅಂತ ಒಂದು ಜರ್ನಲ್ ಇದೆ. ಇದಕ್ಕೆಲ್ಲ ಆಕ್ಸೆಸ್ ಅನ್ನ ಕೊಡಬೇಕು ಮತ್ತು ಒಂದು ಕಡೆ ಆಕ್ಸೆಸ್ ಅನ್ನ ತಗೊಂಡು ಅದರ ಆಕ್ಸೆಸ್ ಅನ್ನ ಎಲ್ಲರಿಗೂ ಶೇರ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ದಿಸ್ ಪ್ರೊವೈಡ್ಸ್ 13,000 scholarly journals from 30 major international publishers. Exactly the discussion we just had about ಟಾಪ್ ಜರ್ನಲ್ಸ್ ಇನ ಆಕ್ಸೆಸ್ ಅನ್ನ ಕೊಡಬೇಕು ಅಂತ. ಇದರಿಂದ 1.8 crore ಸ್ಟೂಡೆಂಟ್ಸ್ ಗೆ PhD, ಪೋಸ್ಟ್ ಡಾಕ್, ಮಾಸ್ಟರ್ ಡಿಗ್ರಿ, MSc, MTech ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ ಗೆ ಸಪೋರ್ಟ್ ಅನ್ನ ಕೊಡಬೇಕು. ಸ್ಟೆಮ್, ಮೆಡಿಕಲ್ ಸೈನ್ಸ್, ದಟ್ ಈಸ್ ಮೆಡಿಸಿನ್, ಸೋಷಿಯಲ್ ಸೈನ್ಸಸ್ ಮತ್ತು ಫೈನಾನ್ಸ್ ಗೆ ರಿಲೇಟೆಡ್ ಆದಂತಹ ಎಲ್ಲ ಕಾನ್ಸೆಪ್ಟ್ಸ್ ಗೆ ಇದು ಸಪೋರ್ಟ್ ಸ್ಟೂಡೆಂಟ್ಸ್ ಗೆ ಸಪೋರ್ಟ್ ಮಾಡುತ್ತೆ. ಎಸ್ಪೆಷಲಿ ಟೈರ್ 2 ಮತ್ತು ಟೈರ್ 3 ಸಿಟೀಸ್ ಅಲ್ಲಿ ಈ ಜರ್ನಲ್ಸ್ ಅನ್ನ ಆಕ್ಸೆಸ್ ಮಾಡುವಂತಹ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಆ ಕಾಲೇಜಸ್ ಅಲ್ಲಿ ಸಿಗ್ತಾ ಇರೋದಿಲ್ಲ. ಅದನ್ನ ಓವರ್ಕಮ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. However, how will it be implemented? It will be implemented through InflibNet ಅಂತ, that is Information and Library Network in ಮುಖಾಂತರ, which will manage the national subscription process, ensuring seamless access to this, and the digital access on one platform will be available. There are some issues, for example, ಇಂಡಿಯನ್ ಸ್ಟೂಡೆಂಟ್ಸ್ ಸಾಕಷ್ಟು ಬಾರಿ ಈ ಜರ್ನಲ್ಸ್ ಅನ್ನ ಬೇರೆ ಬೇರೆ ಮೀಡಿಯಮ್ಸ್ ಇಂದ ತೆಗೆದುಕೊಳ್ತಾರೆ. ಒಂದು ಸೆಕೆಂಡ್, ಆರ್ ವಿ ಫಂಡಿಂಗ್ ದ ವೆಸ್ಟರ್ನ್ ಜರ್ನಲ್ಸ್ ಅಂಡ್ ವೆಸ್ಟರ್ನ್ ರಿಸರ್ಚ್ ಥ್ರೂ such an institution, such a program ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಬಟ್ ಮೆಜಾರಿಟಿ ಆಫ್ ಇಟ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಅವರ್ ಸ್ಟೂಡೆಂಟ್ಸ್ ವಿತೌಟ್ ಅ ಡೌಟ್. ವಿ ಹ್ಯಾವ್ ಟು ಲುಕ್ ಅಟ್ ವಾಟ್ ಈಸ್ ದ ಲಾರ್ಜರ್ ಗುಡ್ ಅನ್ನೋದನ್ನ ನೋಡಬೇಕು. ಇದಕ್ಕಾಗಿ 6,000 ಕೋಟಿಗಳನ್ನ 2 ವರ್ಷಗಳಿಗೆ ಇದಕ್ಕೆ ಫಾರ್ ದ ಪೀರಿಯಡ್ ಆಫ್ 2 years has been given and open access for so and so to help authors publish in high quality journals. This is about one nation, one subscription. Right. So the next scheme Pradhan Mantri Matsya Sampada Yojana anta. So this is an umbrella scheme, remember, under the Ministry of Fisheries. Fisheries Ministry ಅಡಿಯಲ್ಲಿ ಬರ್ತಾ ಇರುವಂತಹ ಒಂದು ಅಂಬ್ರೆಲ್ಲಾ ಸ್ಕೀಮ್ ಆಗಿದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಇದರಲ್ಲಿ 2 ಭಾಗಗಳಿವೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮು ಅಂಡ್ ಅನದರ್ ಒನ್ ಇಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು. ಸೆಕ್ಟರ್ ಸ್ಕೀಮಿನ ಮುಖ್ಯ ಉದ್ದೇಶ ಏನು ಅಂದ್ರೆ ಪ್ರಧಾನ್ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನಾ, ದಟ್ ಈಸ್ ಫಾರ್ಮಲೈಸೇಷನ್ ಆಫ್ ಫಿಶರೀಸ್. ಫಿಶರೀಸಿನಲ್ಲಿ ನೀವು ಸಾಕಷ್ಟು ಫಿಲ್ಮ್ಸ್ ಗಳಲ್ಲಿ ಮತ್ತೆ ಬೇರೆ ಡಾಕ್ಯುಮೆಂಟರೀಸ್ ಗಳಲ್ಲಿ ನೋಡಿರ್ತೀರಿ. ಇಟ್ ಈಸ್ ಒನ್ ಆಫ್ ದ ಇನ್ಫಾರ್ಮಲೈಸ್ಡ್ ಸೆಕ್ಟರ್. ಬಟ್ ಈಗ ಕೆಲವಷ್ಟು ಕಂಪನೀಸ್ ಲೈಕ್ ಕ್ಯಾಪ್ಟನ್ ಫ್ರೆಶ್ ಅಂತ, ಲಿಶಿಯಸ್ ಅಂತ, ಈ ತರ ಕಂಪನೀಸ್ ಎಂಟ್ರಿಯಿಂದ ದೇ ಹ್ಯಾವ್ ಟ್ರೈಡ್ ಟು ಫಾರ್ಮಲೈಸ್ ಫಿಶರೀಸ್ from end to end, from where it is from the point of infliction, ಎಲ್ಲಿಂದ ತಗೊಂಡಿಂದ ಫಾರ್ಮ್ ಟು ಫೋರ್ಕ್ ರೀತಿಯಾಗಿ ಮಾಡಿರುವಂತದ್ದು. ಅದೇ ರೀತಿಯಾಗಿ ಈ ಮತ್ಸ್ಯ ಸಂಪದಾ ಯೋಜನಾ ಇದೆ. ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮೇಟಿವ್ ಸ್ಕೀಮ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫಿಶರೀಸ್ ಲೈಕ್ ವಿ ಜಸ್ಟ್ ಡಿಸ್ಕಸ್ಡ್. ಇದರಲ್ಲಿ ಕೆಲವಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ. ಒಂದು, ಇದು ಯಾರಿಗೆಲ್ಲ ಬೆನಿಫಿಟ್ ಆಗುತ್ತೆ ಅಂದ್ರೆ ನಾಟ್ ಜಸ್ಟ್ ಫಿಶರೀಸ್ ಯಾರು ಇಲ್ಲಿ ಇನ್ವಾಲ್ವ್ ಆಗಿರುವಂತದ್ದು, ಬಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮತ್ತು ಫಿಶರೀಸ್ ಕೋಆಪರೇಟಿವ್ಸ್ ಆಗಿರ್ಬೋದು, ಫೆಡರೇಷನ್ಸ್ ಆಗಿರ್ಬೋದು, ಮತ್ತು ಗವರ್ನಮೆಂಟಿನಲ್ಲಿ ಇರುವವರು ಕೂಡ ಅವರಿಗೂ ಕೂಡ ಇದು ಬೆನಿಫಿಟ್ ಆಗುತ್ತೆ. ಇಟ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ನಲ್ಲಿ ಹಾರ್ನೆಸ್ ಫಿಶರೀಸ್ ಪೊಟೆನ್ಷಿಯಲ್ ಇನ್ಕ್ಲೂಸಿವ್ಲಿ ಮತ್ತು ಸಸ್ಟೈನಬ್ಲಿ ಅದನ್ನ ಹಾರ್ನೆಸ್ ಮಾಡಬೇಕು ಅಂತ. ಮತ್ತು ಅಶೋಕ್ ದಲ್ವಾಯ್ ಕಮಿಟಿಯಲ್ಲಿ ಡಬಲಿಂಗ್ ಫಾರ್ಮರ್ಸ್ ಇನ್ಕಮ್ ಅನ್ನುವುದನ್ನ ಸಜೆಸ್ಟ್ ಮಾಡಿದ್ರು, ಹೇಗೆ ಮಾಡಬೇಕು ಅಂತ. MS ಸ್ವಾಮಿನಾಥನ್ ಸರ್ ಕಮಿಟಿ ಅವರ ಒಂದು ಸಾಕಷ್ಟು ರೆಕಮೆಂಡೇಶನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಫಾರ್ಮರ್ಸ್ ಇನ್ಕಮ್ ಅನ್ನ ಡಬಲ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಫಿಶರ್ಸ್ ನ ಇನ್ಕಮ್ ಅನ್ನ ಡಬಲ್ ಮಾಡಬೇಕು ವೈಲ್ ಜನರೇಟಿಂಗ್ ಮೋರ್ ಜಾಬ್ಸ್ ಇನ್ ರೂರಲ್ ಕೋಸ್ಟಲ್ ಇಂಡಿಯಾ ಅನ್ನೋದು ಮುಖ್ಯ ಉದ್ದೇಶ. ದೆನ್ ಇನ್ ದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಏನಿದೆ, 3 ಬ್ರಾಡ್ ಆಸ್ಪೆಕ್ಟ್ಸ್ ಇದೆ. ಒಂದು, ಅದರ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿಯನ್ನ ಇಂಪ್ರೂವ್ ಮಾಡಬೇಕು ಅಂತ. ಎರಡನೇದು, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಅಂತ. ಅಂಡ್ ಫೈನಲಿ ಫಿಶರೀಸ್ ಮ್ಯಾನೇಜ್ಮೆಂಟ್ ಮತ್ತು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅನ್ನ ಮಾಡಬೇಕು. ಆಲ್ಸೋ ಫಾರ್ಮಲೈಸೇಷನ್ ನಲ್ಲಿ ಲೈಕ್ ವಿ ಜಸ್ಟ್ ಡಿಸ್ಕಸ್ಡ್, ಇನ್ಫಾರ್ಮಲ್ ಇಂದ ಫಾರ್ಮಲ್ ಎಕಾನಮಿಗೆ ಅದನ್ನ ಮೂವ್ ಮಾಡಬೇಕು. ಬಿಕಾಸ್ ಫಿಶಿಂಗ್ ಅನ್ನೋದು
ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್ ವೆಸ್ಟ್ ಕೋಸ್ಟ್ ಆಫ್ UK ಮತ್ತು ಈಸ್ಟ್ ಕೋಸ್ಟ್ ಆಫ್ ಜಪಾನ್, ಇಲ್ಲೆಲ್ಲಿಯೂ ಈ ಕೋಸ್ಟ್ಗಳಲ್ಲಿಯೂ ಫಿಶಿಂಗ್ ಈಸ್ ಹೈಲಿ ಇನ್ ವೋಗ್, ಬಟ್ ಇಟ್ ಈಸ್ ಅ ವೆರಿ ಫಾರ್ಮಲ್ ಎಕಾನಮಿ ಅಂಡ್ ದ ಫಿಶರ್ಸ್ ದೇರ್ ಆರ್ ಆಲ್ಸೋ ಥ್ರೈವಿಂಗ್. ಸೊ ಅದೇ ರೀತಿಯಾಗಿ ಒಂದು ಫಾರ್ಮಲೈಸೇಷನ್ ಅನ್ನ ಮಾಡಬೇಕು ಅಂತ ಅವರಿಗೆ ಸಪೋರ್ಟ್, ಇಟ್ ಏಮ್ಸ್ ಟು ಸಪೋರ್ಟ್ ಫಿಶರೀಸ್ ಥ್ರೂ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ ಅಬೌಟ್ 6,000 crores ನೆಕ್ಸ್ಟ್ 4 years ನಲ್ಲಿ ಫ್ರಮ್ ದ ಪೀರಿಯಡ್ ಆಫ್ 2023 ಇಂದ 2027 ಬಗ್ಗೆ ನೆನಪಿರ್ಲಿ. ಕರ್ನಾಟಕದಲ್ಲಿಯೂ ಕೂಡ ರೀಸೆಂಟ್ ಆಗಿ ಬಜೆಟ್ 2024-25ರಲ್ಲಿ ಸಾಕಷ್ಟು ಇನ್ಸೆಂಟಿವ್ಸ್ ಫಿಶರ್ ಮನಿಗೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಮತ್ಸ್ಯ ಆಶಾ ಕಿರಣ ಅಂತ ಸ್ಕೀಮು, ದಟ್ ಈಸ್ ಮಾನ್ಸೂನಿನ ಟೈಮ್ನಲ್ಲಿ ಯಾವಾಗ ಫಿಶಿಂಗ್ ಆಕ್ಟಿವಿಟೀಸ್ ಡಾರ್ಮೆಂಟ್ ಆಗಿರುತ್ತೆ, ಫಿಶಿಂಗ್ ಮಾಡೋದಕ್ಕಾಗೋದಿಲ್ವೋ ಆವಾಗ ಸ್ಟೇಟ್ ಇನ್ಸೆಂಟಿವ್ಸ್ ಅನ್ನ ಕೊಡ್ತಾರೆ ಅಂತ. ಮತ್ತು ಸಿ ಆಂಬ್ಯುಲೆನ್ಸ್ ಅಂತ ಒಂದು ಸ್ಕೀಮ್ ಇದೆ, ವೆರಿನ್ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಇನ್ಸೈಡ್ ದ ಅರೇಬಿಯನ್ ಸಿ there will be immediate support through sea ambulance. ಇದಲ್ಲದೆ ಕರ್ನಾಟಕ ಗವರ್ನಮೆಂಟಿನಲ್ಲಿ ಮತ್ಸ್ಯ ಸಿರಿ ಅನ್ನೋ ಒಂದು ಸ್ಕೀಮ್ ಕೂಡ ಇದೆ. ಬಿಕಾಸ್ ಇಂಡಿಯಾ is blessed with the abundance of fishing activities. Not all coasts are, not all countries are blessed, but India has that potential. ಅದನ್ನ ಟ್ಯಾಪ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ನೆನ್ಪಿಟ್ಕೊಳ್ಳಿ, ಕೋಸ್ಟಲ್ ಫಿಶಿಂಗ್ ಒಂದಾದ್ರೆ ಇನ್ಲ್ಯಾಂಡ್ ಫಿಶಿಂಗು are two different things and both are equally important. With this, we have come to the end of this session on Central Government Schemes Part 4 Pre-Craft Series 2025 ಇನ್ನೊಂದು ಲೆಕ್ಚರ್ ಇಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.